ಶ್ರೀ ಗುರು ಬಸವಲಿಂಗಾಯ ನಮಃ. ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಇಳಕಲ್ಲದಲ್ಲಿ 660ನೇ ಮಾಸಿಕ ಶಿವಾನುಭವ ಹಾಗೂ ಶರಣ ಸಿದ್ಧಾಂತ ವಿದ್ಯಾಪೀಠದ 55ನೇ ಶಿವಾನುಭವ ತರಬೇತಿ ಶಿಬಿರ, ಇದರ ಅಡಿಯಲ್ಲಿ ಬಸವ ತತ್ವದ ದಂಡನಾಯಕರಾಗಿರುವಂಥ ಹಿರಿಯ ಪೂಜ್ಯರ ಸ್ಮರಣೆ ಹಾಗೂ 8ನೇ ಸ್ಮರಣೋತ್ಸವ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಮಾತೃ ಹೃದಯಿಗಳು, ನನ್ನ ಪುನರ್ಜನ್ಮಕ್ಕೆ ಕಾರಣಕರ್ತರಾಗಿರುವಂಥ ಪೂಜ್ಯರು ಗುರುಮಹಾನ್ ಸ್ವಾಮೀಜಿಯವರ ಚರಣಗಳಿಗೆ ಹಣೆಮಣಿದು, ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಹಣೆಮಣಿಯುತ್ತಾ, ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ, ಶರಣ ತಂದೆ ತಾಯಿಯವರಿಗೂ ತಮ್ಮೆಲ್ಲರ ಪವಿತ್ರ ಆತ್ಮಕ್ಕೆ ಶರಣಾರ್ಥಿಗಳು. ಇವತ್ತು ವಚನಗಳಲ್ಲಿ ವೈಜ್ಞಾನಿಕ ಅಂಶಗಳ ಕುರಿತಾಗಿ ಮಾತಾಡೋದಕ್ಕೆ ಪೂಜ್ಯರು ಕೇಳಿಕೊಂಡರು. ಸುಮಾರು 4 ತಿಂಗಳವರೆಗೆ ನಾನು ಯಾವುದೇ ವೇದಿಕೆಯನ್ನು ಹಂಚಿಕೊಂಡಿದ್ದಿಲ್ಲ. ಕಾರಣ ಅಂತಂದರೆ, ಒಂದು ಅನಾರೋಗ್ಯ ಉಂಟಾದ ಕಾರಣಕ್ಕಾಗಿ ಇವತ್ತು ನಾನು ವೇದಿಕೆ ಹಂಚ್ಕೋತಾ ಇದ್ದೇನೆ ಸುಮಾರು 4 ತಿಂಗಳ ನಂತರ. ಇಲ್ಲಿ ಕೊಟ್ಟಿರುವ ವಿಷಯ ಎಷ್ಟು ಪ್ರಸ್ತುತ ಐತಿ ಅಂತಂದರೆ, ವಚನಗಳು ಅಂತಂದ ತಕ್ಷಣ ನಮಗೆಲ್ಲ ಯಾವುದೋ ಒಂದು ಆಧ್ಯಾತ್ಮಿಕವಾಗಿರುವಂಥ ಒಂದು ಧಾರ್ಮಿಕ ಸಾಹಿತ್ಯದ ಭಾಗ ಅಂಥೇಳಿ ನಾವು ಭಾವಿಸ್ತಾ ಬಂದೀವಿ. ಹಾಗೆಯೇ ಜಗತ್ತಿಗೆ ನಾವು ತಿಳಿಸ್ತಾನೆ ಹೋಗಿದ್ದೀವಿ. ಇವತ್ತು ಜಾಗತಿಕವಾಗಿ ವಿಜ್ಞಾನದೊಳಗೆ ಏನೇನು ಬದಲಾವಣೆಗಳಾಗ್ತಾ ಇದ್ದಾವೆ, ಏನೇನು ಸಂಶೋಧನೆಗಳಾಗ್ತಾ ಇದ್ದಾವೆ, ಅವೆಲ್ಲ ಸಂಶೋಧನೆಗಳು ನಮ್ಮ ಬಸವಾದಿ ಶರಣರ ವಚನದೊಳಗೆ ನಾವು ಕಾಣ್ತೀವಿ ಅಂತಂದರೆ ನಿಜವಾಗಿಯೂ ಜಗತ್ತೇ ಬೆರಗಾಗ್ತದೆ. ಎಷ್ಟೊಂದು ವೈಜ್ಞಾನಿಕವಾಗಿ ವಚನಕಾರರು ವಚನಗಳನ್ನು ಬರೆದಾರ ಅಂತಂದರೆ ಅವೆರಡನ್ನೂ ನಾವು ತುಲನಾತ್ಮಕವಾಗಿ ಇವತ್ತು ನೋಡೋಣ. ಈ ಪ್ರೆಸೆಂಟ್ ಸೈನ್ಸ್ದೊಳಗಡೆ ಏನೇನು ಡಿಸ್ಕವರೀಸ್ ನಡೆದಿದ್ದಾವು, ಅದಕ್ಕೆ ರಿಲೇಟೆಡ್ ಆಗಿ ವಚನಗಳಲ್ಲಿ ವಚನಕಾರರು ಏನು ಹೇಳಿದ್ದಾರೆ, ಇವೆರಡನ್ನೂ ತಮ್ಮೆದುರಿಗೆ ನಾನು ತೆರೆದಿಡ್ತೀನಿ. ನಿರ್ಣಯ ನೀವೇ ಮಾಡಿಕೊಳ್ಳ್ರಿ. ಇವತ್ತು ಕ್ವಾಂಟಮ್ ಫಿಸಿಕ್ಸ್ನೊಳಗಡೆ ಏನೇನು ಚೇಂಜಸ್ ಆಗ್ತಾ ಇದ್ದಾವೆ, ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ ಅನ್ನೋದನ್ನು ಹೇಳಿದಂಥ ವಿಜ್ಞಾನಿಗಳಿಗೆ ನೊಬೆಲ್ ಪ್ರಶಸ್ತಿ ಕೊಡ್ತಾರೆ. ಸುಮಾರು 900 ವರ್ಷಗಳ ಹಿಂದೆ ಅದೇ ವಿಚಾರವನ್ನು ಸ್ಪಷ್ಟವಾದಂತಹ ಕನ್ನಡದ ಭಾಷೆಯೊಳಗೆ ಹೇಳಿರುವಂಥ ವಚನಗಳು ನಮಗೆ ಅಚ್ಚರಿಯನ್ನು ಉಂಟು ಮಾಡ್ತವೆ. ಅದಕ್ಕಿಂತ ಪೂರ್ವದಲ್ಲಿ ಪೀಠಿಕೆಯಾಗಿ ಸ್ವಲ್ಪ ವೈಜ್ಞಾನಿಕ ಹಿನ್ನೆಲೆಯಿಂದ ನಾವು ನೋಡ್ತಾ ಬಂದರೆ, ಸುಮಾರು 13.5 ಶತಕೋಟಿ ವರ್ಷಗಳ ಹಿಂದೆ ಈ ಜಗತ್ತು ಹುಟ್ಟಿದೆ. ಸ್ವಲ್ಪ ನಾನು ಹೇಳ್ತಾ ಇರುವಂಥದ್ದು ವೈಜ್ಞಾನಿಕವಾದಂಥ ವಿಚಾರಗಳು ಅರ್ಥ ಆಗೋದಿಲ್ಲ ಅಂತ ಭಾವಿಸ್ಬೇಡ್ರಿ. ಭಾಳ ಸರಳೀಕರಣ ಮಾಡಿ ಹೇಳ್ತೀನಿ. ಯಾಕಂದರೆ ನಾನೊಬ್ಬ ಸ್ಕೂಲ್ ಟೀಚರ್. ಮಕ್ಕಳಿಗೆ ಯಾವ ರೀತಿಯಾಗಿ ಅರ್ಥವಾಗುವಂಗೆ ಹೇಳಬೇಕು ಆ ರೀತಿಯಾಗಿ ತಮಗೂ ಸಹ ಅರ್ಥವಾಗುವ ರೀತಿಯಲ್ಲಿ ಹೇಳ್ತೀನಿ. ನಾವು ಯಾರು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಎಲ್ಲಿಂದ ಬಂದಿದ್ದೀವಿ, ಈ ಭೂಮಿ ಎಲ್ಲಿಂದ ಬಂತು, ಈ ಗ್ರಹಗಳು ಎಲ್ಲಿಂದ ಬಂದು, ಇವನ್ನೆಲ್ಲ ತಿಳ್ಕೊಂಡ ನಂತರ ನಾವು ಯಾಕೆ ಬಂದೀವಿ, ಇದೇ ಎಲ್ಲ ಧಾರ್ಮಿಕ ವಿಚಾರಗಳಿರುವಂಥದ್ದು ಇದೇ ಪ್ರಶ್ನೆನೇ. ನಾನು ಯಾರು, ಯಾಕೆ ಬಂದೀವಿ, ಸತ್ ನಂತರ ಏನಾಗ್ತೀವಿ. ಎಲ್ಲ ಧರ್ಮದೊಳಗೂ ಇದೇ ಜಿಜ್ಞಾಸೆಗೆ ಕುರಿತಾಗಿಯೇ ಆಧ್ಯಾತ್ಮ ಹುಡ್ಕೊಂಡಿರುವಂಥದ್ದು. ಆದರೆ ಅವರವರ ಮಟ್ಟಕ್ಕೆ ಅವರವರು ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಾರೆ. ಅದನ್ನು ಮೀರಿ ಇವತ್ತಿನ ಮಟ್ಟದ ವಿಜ್ಞಾನ ಲೋಕಕ್ಕೂ ಬೇಕಾಗಿರುವಂಥ ಅಂಶಗಳನ್ನು ವಚನಕಾರ ಕೊಟ್ಟರೆ, ಆ ಕಾರಣಕ್ಕಾಗಿ ವಚನಕಾರರು ಅವರು ವಿಜ್ಞಾನಿಗಳು ಅಂತೇಳಿ ನಾನು ಭಾವಿಸ್ತೀನಿ. ಹೀಗೆ ಬಿಗ್ ಬ್ಯಾಂಗ್ ಅನ್ನುವಂಥ ಒಂದು ಪ್ರಕ್ರಿಯೆ ಮೂಲಕವಾಗಿ ಈ ಎಲ್ಲ ಜಗತ್ತು ಹುಟ್ಕೊಳ್ತು ಅಂತೇಳಿ ವಿಜ್ಞಾನಿಗಳು
ಒಪ್ಕೊಳ್ತಾರೆ. ಅದನ್ನೇ ನಮ್ಮ ವಚನಕಾರರು ಆದಿ ಅನಾದಿ ಇಲ್ಲದಂದು, ಶೂನ್ಯ ನಿಶೂನ್ಯ ಇಲ್ಲದಂದು, ಹಮ್ಮು ಬಿಮ್ಮಗಳು ಇಲ್ಲದಂದು ಅಂತ ಹೇಳ್ತಾ ಬರ್ತಾರೆ. ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವ್ಯಾರು ಆ ದೃಷ್ಟಿಕೋನದಿಂದ ವಚನಗಳನ್ನು ನೋಡೋಕೆ ಹೋಗಲಿಲ್ಲ. ಆದಿ ಅನಾದಿ ಅನ್ನೋ ಶಬ್ದಕ್ಕೆ ನಾವು ಡೀಪಾಗಿ ಇಳಿಲೇ ಇಲ್ಲ. ಏನದು ಆದಿ ಅಂದ್ರೇನು, ಅನಾದಿ ಅಂದ್ರೇನು? ಅಲ್ಲಿ ಮಹಾಲಿಂಗ ಇತ್ತು ಅಂತ ಹೇಳ್ತೀವಿ. ಮಹಾಲಿಂಗ ಅಂದ್ರೇನು, ನಿರ್ವಯಲು, ಆಮೇಲೆ ಪದಗಳನ್ನು ಸ್ವಲ್ಪ ನಾವು ಬಿಡಿಸಿ ನೋಡಿದ್ರೆ ಎಷ್ಟು ಸೈಂಟಿಫಿಕ್ ಆಗಿ ಅವರು ಥಿಂಕ್ ಮಾಡಿದಾರ ಅನ್ನೋದನ್ನು ಜಗತ್ತಿಗೆ ತಿಳಿಸೋದ್ರೊಳಗೆ ನಾವು ಫೇಲ್ ಆಗಿ ಇದನ್ನು ನಿರ್ಬಿಡೆಯಿಂದ ಹೇಳ್ಬೋದು. ಯಾಕಂದರೆ ಇವತ್ತು ಬಯಲು ಅನ್ನುವಂಥ ಶಬ್ದದ ಅರ್ಥ ಮಾಡಿಕೊಂಡು ನಾವು ಜಗತ್ತಿಗೆ ತಿಳಿಸಿದ್ರೆ ಆ ಬಿಗ್ ಬ್ಯಾಂಗ್ ಥಿಯರಿ, ಆಮೇಲೆ ಇವತ್ತು ಕ್ವಾಂಟಮ್ ಫಿಸಿಕ್ಸ್ನಾಗಿರುವಂಥ ಡಾರ್ಕ್ ಎನರ್ಜಿ ಆಗಿರ್ಬೋದು, ಡಾರ್ಕ್ ಮ್ಯಾಟರ್ ಆಗಿರ್ಬೋದು, ಇವೆಲ್ಲವೂ ಸಹ ಇಷ್ಟು ಸರಳೀಕರಣ ಆಗಿಬಿಡ್ತಿದ್ವಲ್ಲ, ಅದನ್ನು ನಾವು ಮಾಡಲಿಲ್ಲ. ಈಗೂ ಕಾಲ ಮಿಂಚಿಲ್ಲ. ಈಗಾದರೂ ಸಹ ವಚನಗಳನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಬೇಕು. ನಾವು ಬದುಕ್ತಾ ಇರೋದೇ ವೈಜ್ಞಾನಿಕ ಜಗತ್ತಿನೊಳಗಡೆ. ಸುಮಾರು 13,000 ವರ್ಷಗಳಿಂದ ಹೋಮೋಸೆಪಿಯನ್ಸ್ ಅನ್ನುವಂಥ ಮಾನವರು ಈ ಭೂಮಿ ಮೇಲಿದ್ದರು. ಭಾಳ ದೀರ್ಘ ಏನಿಲ್ಲ, ಭಾಳ ಸಮೀಪದ ಬರ್ತೀನಿ ನಾನು. ಆನಂತರ 12,000 ವರ್ಷಗಳಿಂದ ಕೃಷಿ ಮಾಡುವಂಥ ಪದ್ಧತಿ ಜಾರಿಗೆ ಬಂತು. 12,000 ವರ್ಷಗಳಿಂದ. ನಾನು 900 ವರ್ಷಗಳವರೆಗೂ ಇತಿಹಾಸ ಹೇಳ್ಕೊಂಡು ಬಂದು 900 ವರ್ಷಗಳ ನಂತರ ಏನಾಗಬೇಕಲ್ಲ ತಮ್ಮೆಲ್ಲ ಗೊತ್ತಿದೆ. ಸುಮಾರು 5,000 ವರ್ಷಗಳಿಂದ ಮೊದಲ ರಾಜ್ಯ ಆಯಿತು. ಅಂದರೆ ಜನ ಆವಾಗ ಕಾಡಿನೊಳಗೆ ಇದ್ದರು. ಹಾಗೆ ಸುಮಾರು 2,500 ವರ್ಷಗಳಿಂದ ನಾಣ್ಯವನ್ನು ಆವಿಷ್ಕಾರ ಮಾಡಿದರು. 2,000 ವರ್ಷಗಳಿಂದ ಚೀನಾದಲ್ಲಿ ಮೊದಲ ಒಂದು ಸಾಮ್ರಾಜ್ಯ ಪ್ರಾರಂಭವಾಯಿತು. ಹಾಗೆ 14,400 ವರ್ಷಗಳಿಂದ ಇಸ್ಲಾಂ ಧರ್ಮ ಬಂತು. ಸುಮಾರು 2,000-3,000 ವರ್ಷಗಳಿಂದ ಹಿಂದೂ ಧರ್ಮ ಇತ್ತು. ಹೀಗೆಲ್ಲ ನಾವು ನೋಡ್ಕೊತ ಬರ್ತೀವಿ. ಇಷ್ಟೆಲ್ಲ ಹಿಂದೂಗಳನ್ನು ನೋಡ್ಕೊತ ಬಂದಾಗ ಇವತ್ತಿನ ಮಾನವನು ಏನೇನು ಸಂಶೋಧನೆಗಳನ್ನು ಮಾಡಿದರು ಅಂತಂದರೆ, ನಾವು ಯಾರು, ಎಲ್ಲಿಂದ ಬಂದೀವಿ ಅನ್ನೋದಕ್ಕೆ ಸಂಶೋಧನೆಗಳನ್ನು ಮಾಡ್ತಾ ಹೋದರು. ನೋಡ್ತಾ ಹೋದಾಗ ಆಕಾಶ ಇಷ್ಟು ನಿಗೂಢ ಅದ. ಇಲ್ಲಿದು ಈ ಬ್ರಹ್ಮಾಂಡ ಅಂತ ನಾವು ಒಂದು ಕರಿತೀವಿ. ಈ ಬ್ರಹ್ಮಾಂಡದ ಗಾತ್ರ ಎಷ್ಟೈತೆ ಅಂದ್ರೆ ಅದರ ಒಂದು ತ್ರಿಜ್ಯನೇ 46.5 ಬಿಲಿಯನ್ ಲೈಟ್ ಇಯರ್ ಅಂತದೆ. ಅಂದ್ರೆ ಒಂದು ಬೆಳಕು ಒಂದು ವರ್ಷದವರೆಗೆ ಎಷ್ಟು ದೂರ ಹೋಗ್ತೈತಿ ಅದಕ್ಕೆ ಒಂದು ಲೈಟ್ ಇಯರ್ ಅಂತ ಕರಿತೀವಿ. ಇದು ಭಾಳ ವಿಶಾಲವಾದ ಬ್ರಹ್ಮಾಂಡ. ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ನಮ್ಮ ನಕ್ಷತ್ರಗಳು, ಗ್ರಹಗಳು ಅನಂತ ಅದಾವೆ. ನಮ್ಮ ಭೂಮಿ ಅನ್ನುವಂಥದ್ದು ನಮ್ಮ ಗ್ಯಾಲಾಕ್ಸಿ ಒಳಗಡೆ ಅತ್ಯಂತ ಚಿಕ್ಕ ಕಾಳು, ಒಂದು ಸಾಸಿವೆ ಕಾಳಿನ ಸಮ ನಮ್ಮ ಭೂಮಿ. ಎಲ್ಲಿ? ನಮ್ಮ ಮಿಲ್ಕಿ ವೇ ಅನ್ನುವಂಥ ಗ್ಯಾಲಾಕ್ಸಿ ಒಳಗೆ. ನಮ್ಮ ಸೌರಮಂಡಲನೇ ಅತಿ ಚಿಕ್ಕದು, ಅದರ ನಮ್ಮ ಭೂಮಿ ಅಂತ ಭಾಳ ಮಿನಿಮಮ್. ಇಂಥ ಸಣ್ಣ ಭೂಮಿ ಮೇಲೆ ಎಷ್ಟು ದೇಶಗಳು ನನ್ನ ಗಡಿ, ನನ್ನ ರಾಜ್ಯ, ನನ್ನ ಮನೆ ಅಂತ ಪಡೆದಾಡ್ತೀವಿ. ಇದ್ರ ಆಚೆ ವಿಚಾರ ಮಾಡೋಕ್ಕೆ ಹೋಗಲೇ ಇಲ್ಲ ನಾವು. ಬಟ್ ಶರಣರು ವಿಚಾರ ಮಾಡಿದರು. ಹೇಗೆ ಮಾಡಿದರು ಮುಂದೆ ಹೇಳ್ತೀನಿ ಅದನ್ನೆಲ್ಲ. ಇಷ್ಟು ಸೂಕ್ಷ್ಮವಾಗಿರುವಂಥ ಈ ಬ್ರಹ್ಮಾಂಡಗಳು ನಾವು ಯಾಕೆ ಬಂದೀವಿ ಅರ್ಥ ಮಾಡ್ಕೋಬೇಕಲ್ಲ. ಇದನ್ನು ಅರ್ಥ ಮಾಡುವ ರೀತಿ ಒಳಗೆ ಸರಳ ಕನ್ನಡದಾಗ ವಚನ ಕೊಟ್ಟೋಗ್ಯಾರ. ನಾವು ಮತ್ತೆ ಅದು ಆಧ್ಯಾತ್ಮಿಕ ದೃಷ್ಟಿಯಿಂದ ಐತಿ, ಅದನ್ನು ಒಂದು ಧರ್ಮದ ಗ್ರಂಥ ಅಂದ್ಕೊಂಡು ಅದನ್ನ ಒಂದು ಚೌಕಟ್ಟು ಹಾಕಕ್ಕೆ ಟ್ರೈ ಮಾಡಕತ್ತೀವಿ. ಚೌಕಟ್ಟು ಎಲ್ಲೇ ಮೀರಿ ಹೋಗಿದ್ದಾರೆ ಅವರು ವಚನಕಾರರು. ಎಲ್ಲವನ್ನು ದಾಟಿ ಈ ಬಯಲಿನ ಬಗ್ಗೆ ಮಾತಾಡ್ತಾರೆ, ಶೂನ್ಯದ ಬಗ್ಗೆ ಮಾತಾಡ್ತಾರೆ. ಇಷ್ಟು ನಕ್ಷತ್ರಗಳು ಅಂದಾಜು ಎಷ್ಟದ ನಮ್ಮ ಕಣ್ಣಿಗೆ ಗೋಚರಿಸುವಂಥ ಈ ಬ್ರಹ್ಮಾಂಡನ ಎಷ್ಟು ದೊಡ್ಡದೈತಿ ಅಂದ್ರೆ ಅದು ಇಲ್ಲಿರುವಂಥ ನಕ್ಷತ್ರಗಳು 10⁻22ಲಿಂದ 10⁻200 ತನ, ಅಂದ್ರೆ 10 ಮುಂದೆ 22 ಪೂಜೆ ಕೊಟ್ಟರೆ ಎಷ್ಟು ಅಕ್ಕವು, ಅಲ್ಲಿಂದ 10 ಮುಂದೆ 200 ಪೂಜೆ ಕೊಟ್ಟರೆ ಎಷ್ಟು ಅಕ್ಕವು, ಅಷ್ಟು ನಕ್ಷತ್ರಗಳದಾವಂತ ಇಲ್ಲಿ. ಎಲ್ಲಿ ನಮ್ಗೆ ಗೋಚರಿಸುವಂಥದ್ದು. ಇನ್ನು ಮಲ್ಟಿ ಯೂನಿವರ್ಸ್ ಥಿಯರಿ ಅಂತ ಬರ್ತೈತಿ. ಇದನ್ನು ಆಚೆ ಇನ್ನೂ ಏನೋ ಗೊತ್ತಿಲ್ಲ, ಎಷ್ಟು ವಿಚಾರ ಐತೆ ಗೊತ್ತಿಲ್ಲ. ನಮ್ಮ ಭೂಮಿ ಸೂರ್ಯನ ಸುತ್ತಬೇಕಾದ್ರೆ ಸೆಕೆಂಡಿಗೆ 30 ಕಿಲೋಮೀಟರ್, ಒಂದು ಸೆಕೆಂಡ್ ಕಣ್ಣು ತೆಗೆದ್ರೆ 30 ಕಿಲೋಮೀಟರ್ ಸ್ಪೀಡ್ ಹೋಗ್ತೈತಿ ಭೂಮಿ. ಒಂದು ನಿಮಿಷಕ್ಕೆ 1800 ಕಿಲೋಮೀಟರ್ ಸುತ್ತೈತಿ. ಅಷ್ಟು ಸ್ಪೀಡ್ನಾಗ ಹೊಂಟೈತಿ. ಅಷ್ಟು ಸ್ಪೀಡ್ ಹೋಗು ಭೂಮಿ ಮ್ಯಾಗ ನಾವು ಕುಂತೀವಿ. ಇದು ಎಲ್ಲಿ ಹೋಗ್ತೈತಿ ಅಂದ್ರೆ ಸೂರ್ಯನ ಸುತ್ತಾಕತೈತಿ ಇಂಥ ಭೂಮಿ. ಇದ್ರ ಬಗ್ಗೆನೂ ವಚನಗಳು ಅದಾವು. ವಚನಕಾರರು ಹೇಳ್ತಾರೆ ದುರಂತ ಎಂತಂತಂದ್ರೆ ಸೌರ ವ್ಯೂಹ ವ್ಯವಸ್ಥೆಯನ್ನು ಬಿಟ್ಟು ಭೂ ಕೇಂದ್ರ ವ್ಯವಸ್ಥೆಯನ್ನು ನಂಬಿಕೊಂಡು ಬಂದಿದ್ರು. 900ಕ್ಕಿಂತ ಸಮೀಪನೇ 900 ನಂತರನೂ
ಭೂ ಕೇಂದ್ರ ವ್ಯವಸ್ಥೆ ಇತ್ತು, ಭೂಮಿನ ಕೇಂದ್ರ, ಭೂಮಿ ಸುತ್ತಲೂ ಎಲ್ಲ ಸುತ್ತ ಇವೆಲ್ಲ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲವನ್ನು ತಿಳ್ಕೊಂಡಿದ್ರು, ಅದನ್ನೂ ನಂಬ್ಕೊಂಡು ಬಂದಿದ್ರು. ಬಟ್ ಶರಣರನ್ನು ನಂಬಿಲ್ಲ, ಅದನ್ನು ಸ್ಪಷ್ಟ ಹೊಡೆದಾಕ್ಯಾರ. ಚಂದ್ರನ ಎಂಬುದು ಒಂದು ಹಾಳು ಬೆಟ್ಟ ಅಂತ ಹೇಳ್ತಾರೆ ಅವರು, ಚಂದ್ರ ಹೆಡ್ಡ ಅಂತ ಹೇಳ್ತಾರೆ. ಪೌರಾಣಿಕವಾಗಿ ಬಂದಂಥ ಚಂದ್ರನ ಹೆಂಡತಿನ ಯಾರ ತೊಗೊಂಡು ಹೋದ್ರು ಎಲ್ಲ ವಿಡಂಬನೆ ಮಾಡ್ತಾರೆ ಶರಣರಿಗೆ ಗೊತ್ತಿತ್ತು ಚಂದ್ರ ಅನ್ನೋದು ಜಸ್ಟ್ ಭೂಮಿಗೆ ಒಂದು ಉಪಗ್ರಹ ಅದು ಅನ್ನುವಂಥದ್ದು. ಅಲ್ಲಿ ಯಾವುದೂ ದೈವತ್ವವನ್ನು ಅವ್ರು ಕೊಡಲಿಲ್ಲ. ಸೌರಮಂಡಲದ ಇವೆಲ್ಲವನ್ನು ಭಾಳ ಸ್ಪಷ್ಟವಾಗಿ ನೀವು ಚನ್ನಬಸವಣ್ಣವ್ರ ವಚನವನ್ನು ಓದ್ರಿ. ಚನ್ನಬಸವಣ್ಣವ್ರ ವಚನದಾಗ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರಪ್ಪ ಅಂದ್ರೆ ಸೌರ ಕೇಂದ್ರ ವ್ಯವಸ್ಥೆ ಬಗ್ಗೆನೇ ಹೇಳ್ಕೊತ ಹೋಗ್ತಾರೆ ಅವರು, ಸುದೀರ್ಘವಾಗಿ ಹೇಳ್ತಾರೆ. ಚಂದ್ರನ ನಂತರ ಎಷ್ಟು ಡಿಸ್ಟೆನ್ಸ್ ಐತಿ, ಅದ್ರ ನಂತರ ಎಷ್ಟು ನಕ್ಷತ್ರಗಳದಾವು, ಆ ನಕ್ಷತ್ರಗಳ ನಂತರ ಏನೈತಿ, ಭಾಳ ಸುದೀರ್ಘ ವಚನ. ಆ ವಚನದಾಗ ಹೇಳ್ಕೊತ ಹೋಗ್ತಾರೆ ಅವರು. ಇಷ್ಟು ಡಿಸ್ಟೆನ್ಸ್ ಮೇಲೆ ಮಂಗಳ ಗ್ರಹ ಐತಿ, ಮಂಗಳ ಗ್ರಹದಲ್ಲಿ ಇಷ್ಟು ಡಿಸ್ಟೆನ್ಸ್ಗೆ ಹೋದ್ರಪ್ಪ ಶುಕ್ರ ಗ್ರಹ ಬರ್ತೈತಿ. ಇಷ್ಟು ಡಿಸ್ಟೆನ್ಸ್ ಆವಾಗಿನ ಮೆಜರ್ಮೆಂಟ್ ಆಗುವಂಥ ಸ್ಕೇಲ್ ಯಾವುದಪ್ಪ ಅಂತಂದ್ರೆ ಯೋಜನ ಅಂತಿತ್ತು. ಆ ಯೋಜನ ಅನ್ನುವಂಥದ್ದು 7 ಕಿಲೋಮೀಟರ್ ಅಂತದೆ. ಅದನ್ನು ಕನ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಇವತ್ತು ವಿಜ್ಞಾನಿಗಳು ಏನು ಹೇಳ್ತಾರಲ್ಲ, ಚಂದ್ರ ನಮ್ಮಿಂದ ಎಷ್ಟು ದೂರದನ, ಸುಮಾರು 1.5 ಲಕ್ಷ ಕಿಲೋಮೀಟರ್, ಅಷ್ಟು ಡಿಸ್ಟೆನ್ಸ್ಗೆ ಮ್ಯಾಚ್ ಆಕೈತೆ ಅದು. ಹೆಂಗೆ ಹೇಳಿದ್ರು ಅವರು? ಇದೆಲ್ಲ ವಿಚಾರ ಮಾಡುವಂಥದ್ದು ಅಲ್ಲ. ಇದನ್ನು ಯಾಕೆ ನಾವು ಜಗತ್ತಿಗೆ ಬೇರೆ ದೇಶದವ್ರಿಗೆ ತಿಳಿಸಲಿಲ್ಲ? ಬರೀ ವಚನದಳು ಅಂದ ತಕ್ಷಣ ನಾನು 4-5 ಶರಣರ ಹೆಸರು ಹೇಳೋದು, ಅವ್ರ ವಚನ ಹೇಳೋದು, ಅದನ್ನೇ ಮಾಡೋದು. ವಚನದೊಳಗೆ ನಾವು ವಿಮರ್ಶೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಡೀಪ್ ಇಳಿತಾನೇ ಇಲ್ಲ. ವಚನದಾಗ ಹೇಳ್ತಾರೆ ಅವರು, ನಾ ಅಂಥ ಬೆಳಕು ಕಂಡೆ, ಇಂಥ ಬೆಳಕು ಕಂಡೆ, ಕಾಣಬಾರದು ಬೆಳಕು, ಏನು ಅಪರಿಮಿತ ಕತ್ತಲೊಳಗೆ ವಿಪರೀತದ ಬೆಳಕು, ಇದೇನು ಚೋದ್ಯವು, ಏನು ಬೆಳಕು ಕಂಡರು ಅವರು? ನಾವು ಕಂಡಿವಿ ಆ ಬೆಳಕು? ಯಾಕೆ ಕಂಡಿಲ್ಲ? ಪ್ರತಿದಿನ ಇಷ್ಟಲಿಂಗ ಪೂಜೆ ಮಾಡ್ತೀವಲ್ಲ, ಆ ಇಷ್ಟಲಿಂಗದಾಗ ಕಂಡಿದ್ದ ಹೇಳ್ಯಾರವರು, ನಮಗೆ ಯಾಕೆ ಆಗ್ತಾಯಿಲ್ಲ? ಇಷ್ಟು ನಾವು ಲಿಂಗಾಯತರು ಅಭಿಮಾನಿ ಶೂನ್ಯರಾದೇವ, ಯಾಕೆ ನಮಗೆ ಆಗ್ತಾಯಿಲ್ಲ? ಶರಣರಿಗೆ ಅಷ್ಟೇ ಯಾಕೆ ಆಗೈತೆ ಅದು? ಅಂದ್ರೆ ನಾವು ಮಾಡುವಂಥ ಇಷ್ಟಲಿಂಗದ ತಪ್ಪ, ನಾವು ಮಾಡುವಂಥ ಇಷ್ಟಲಿಂಗದ ಕ್ರಮ ತಪ್ಪ? ಇದನ್ನೆಲ್ಲ ಚಿಂತನೆಗೆ ಈಡೇ ಮಾಡಬೇಕಲ್ಲ. ನಮ್ಮ ಲಿಂಗಾಯತ ಹುಟ್ಕೊಂಡಿರೋದೇ ಪ್ರಶ್ನೆ ಮಾಡೋದ್ರ ಮೂಲಕವಾಗಿ. ಅನುಭವ ಮಂಟಪದಾಗ ಕೂತ್ಕೊಂಡು ಪಾಂಡಿತ್ಯ ಪ್ರದರ್ಶನ ಮಾಡಿಲ್ಲ ಅವರು. ಅಲ್ಲಿ ಪ್ರಶ್ನೆಗಳು ಮಾಡ್ತಾಯಿದ್ರು, ಆ ಪ್ರಶ್ನೆಗಳಿಗೆ ಉತ್ತರ ಮಾಡ್ತಾಯಿದ್ರು. ಯಾಕಂತ ಪ್ರಶ್ನೆ ಮಾಡ್ತಿದ್ರು? ಅಲ್ಲಿ ತನಕ ಪ್ರಶ್ನೆ ಮಾಡೋ ಹಕ್ಕ ಇದ್ದಿದ್ದಿಲ್ಲ ಜನಸಾಮಾನ್ಯರಿಗೆ. ಒಪ್ಕೋಬೇಕಾದ್ರೆ ಒಪ್ಕೋಬೇಕು, ಹೇಳಿದ್ದು ಫೈನಲ್ ಹಾಕಿದ್ರು. ಕಸ ಗುಡಿಸೋವಂಥವ್ರು ಸಹ ಬಂದ ಚರ್ಚೆ ಒಳಗೆ ಪಾಲ್ಗೊಂಡು ತಮ್ಮ ಅನುಭವ ಹೇಳ್ತಾರಂತಂದ್ರೆ ಪ್ರಶ್ನೆಗಳ ಮೂಲಕವಾಗಿ ಯಾವುದು ಹೊಮ್ಮುತ್ತು ಅದೇ ವಿಜ್ಞಾನ. ಪ್ರಶ್ನೆಗಳ ಮೂಲಕವಾಗಿ ವಚನಗಳು ಹೊಂಟವಂದ್ರೆ ವಚನವೇ ವಿಜ್ಞಾನ. ತಲೆ ಮೇಲೆ ತಲೆ ಉಂಟೆ ಅಂತ ಪ್ರಶ್ನೆ ಮಾಡ್ತಾರೆ. ಶಿವನ ಮ್ಯಾಗ ಗಂಗಾ ಕುಂತ ಅಂತ ಅದು ಎಲ್ಲಿ ಸಾಧ್ಯಪ್ಪ ಅಂತ ಪ್ರಶ್ನೆ ಮಾಡ್ಯಾರ. ಕರ್ಣದಲ್ಲಿ ಜನಿಸಿದವರು ಉಂಟೆ ಅಂತ ಪ್ರಶ್ನೆ ಮಾಡ್ಯಾರ. ಇವೆಲ್ಲ ವಚನಗಳ ವಿಜ್ಞಾನ ಅಲ್ಲವ ಇವು? ಇಷ್ಟು ಪ್ರಶ್ನೆ ಮಾಡಿ ಸತ್ಯವನ್ನು ಸಂಶೋಧಿಸಿ ಹುಟ್ಕೊಂಡಿರುವಂಥ ವಚನ ವಿಜ್ಞಾನ ಯುಗದೊಳಗೆ ಯಾಕೆ ಡಿಮ್ ಆಯಿತು? ಇದು ಚಿಂತನೆ ಮಾಡುವಂಥದ್ದು. ಇದ್ರ ಬಗ್ಗೆನ ನಾವು ಚಿಂತನೆ ಮಾಡಬೇಕು. ಏನದು, ಎಲ್ಲಿ ಎಡವಿದೆವು ನಾವು? ಯಾಕೆ ನಮ್ಮದು ವಚನ ಸಾಹಿತ್ಯ ಇಡೀ ಜಗತ್ತಿಗೆ ಹೇಳಬೇಕಾದಂಥ ಒಂದು ವಿಚಾರಗಳನ್ನು ನಾವು ಯಾಕೆ ಸಂಕುಚಿತಗೊಳಿಸಿದ್ದೀವಿ? ಏನು ನಮಗೆ ವಿಜ್ಞಾನ ಗೊತ್ತಿಲ್ಲ? ಎಷ್ಟು ಮಂದಿ ಲಿಂಗಾಯತದ ಮಠದೊಳಗನೆ ಮೆಡಿಕಲ್ ಕಾಲೇಜ್ ಅದಾವೆ. ಕರ್ಣ ಹಾಸಿಗೆಯನ್ನು ಹಚ್ಚಬೇಕಲ್ಲಿ ಮೆಡಿಕಲ್ ಕಾಲೇಜ್ನಾಗ. ಚನ್ನಬಸವಣ್ಣ ಕರ್ಣ ಹಾಸಿಗೆ ಇಡೀ ಫಿಸಿಯಾಲಜಿ ಬಗ್ಗೆನೇ ಮಾತಾಡ್ತೈತಿ, ಅದ್ರ ಬಗ್ಗೆ ನಾವು ಏನೂ ಮಾತಾಡೋದಿಲ್ಲ. ಸೃಷ್ಟಿಯ ವಚನ ಅಕ್ಕನೊಂದು ಇಡೀ ಸೃಷ್ಟಿ ಖಗೋಳ ವಿಜ್ಞಾನ ಬಗ್ಗೆನೇ ಹೇಳ್ತೈತಿ, ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡ್ತಾ ಇಲ್ಲ. ನಮ್ಮ ವಿಚಾರಗಳೇ ಬೇರೆ ದಿಕ್ಕಿಗೆ ಹೊಂಟ್ಬಿಟ್ಟವು, ಜಗತ್ತೇ ಬೇರೆ ದಿಕ್ಕಿಗೆ ಹೊಂಟ್ಬಿಟ್ಟೈತಿ. ಹೀಗಾಗಿ ಜಗತ್ತಿಗೆ ವೈಜ್ಞಾನಿಕವಾದಂಥ ಬೆಳವಣಿಗೆಗಳಿಗೆ ಶರಣರ ಕೊಡುಗೆನೇ ಇಲ್ಲ ಅನ್ನುವಂಥ ತಪ್ಪು ಕಲ್ಪನೆ ಬರಾಕತ್ತೈತಿ. ಅದು ಹೋಗಲಾಡಿಸ್ಬೇಕಾದ್ರೆ ನಾವು ವಚನಗಳನ್ನು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಬೇಕು.